ಹಾಯ್ ಫ್ರೆಂಡ್ಸ್, ನಿಮ್ಮ ಬೇಬಿ 6 ಮಂತ್ ಆಗ್ತಾಯಿದೆ, ಏನು ಸಾಲಿಡ್ ಫುಡ್ ಕೊಡಬೇಕು ಅನ್ನೋ ಚಿಂತೆ ಇರುತ್ತಲ್ಲ. ಸೊ ನಾನು ಹೇಳೋದು ರಾ ನೇಂದ್ರ ಬನಾನಾ ಪೌಡರ್. ನೀವು ನಿಮ್ಮ ಬೇಬಿಗೆ ಆಲ್ರೆಡಿ ಸಾಲಿಡ್ ಫುಡ್ ಇಂಟ್ರೊಡ್ಯೂಸ್ ಮಾಡಿದರೆ ಏನು ಫಸ್ಟ್ ಸಾಲಿಡ್ ಫುಡ್ಡಾಗಿ ಕೊಟ್ಟರೆ ಅನ್ನೋದನ್ನ ಕಮೆಂಟಲ್ಲಿ ತಿಳಿಸಿ. ಇನ್ನೂ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿದಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆ ರಾ ನೇಂದ್ರ ಬನಾನಾ ಬೆಸ್ಟ್ ಸಾಲಿಡ್ ಫುಡ್ ಫಾರ್ ಬೇಬೀಸ್ ಅಂತೀನಂದರೆ, ಇದು ಬೇಬೀಸ್ ವೇಟ್ ಗೇನ್ಗೆ ಹೆಲ್ಪ್ ಮಾಡುತ್ತೆ. ಜೊತೆಗೆ ಇದರ ಫೈಬರ್ ಕಂಟೆಂಟ್ ಬೇರೆ ಫ್ರೂಟ್ಸ್ಗಿಂತಲೂ ಹೆಚ್ಚಾಗಿರೋದ್ರಿಂದ ಇದು ಬೇಬೀಸ್ ಗಟ್ ಹೆಲ್ತ್ಗೆ ಸಪೋರ್ಟ್ ಮಾಡುತ್ತೆ ಮತ್ತು ಈಸಿಯಾಗಿ ಡೈಜೆಷನ್ ಆಗುತ್ತೆ. ಇನ್ನು ಇದರಲ್ಲಿ ಪೊಟ್ಯಾಷಿಯಮ್ ಆ್ಯಂಡ್ ಮ್ಯಾಗ್ನೀಷಿಯಮ್ ಪ್ರಾಪರ್ಟಿ ಇರೋದ್ರಿಂದ ಇದು ಬೇಬೀಸ್ ಬೋನ್ ಆ್ಯಂಡ್ ಮಸಲ್ ಡೆವಲಪ್ಮೆಂಟ್ಗೆ ಹೆಲ್ಪ್ ಮಾಡುತ್ತೆ. ಜೊತೆಗೆ ಇದರಲ್ಲಿ ವಿಟಮಿನ್ ಎ, ವಿಟಮಿನ್ ಸಿ, ವಿಟಮಿನ್ B6 ಪ್ರಾಪರ್ಟಿ ಇರೋದ್ರಿಂದ ವಿಟಮಿನ್ ಎ ಬೇಬೀಸ್ ವಿಷನ್ಗೆ ಹೆಲ್ಪ್ ಮಾಡುತ್ತೆ, ವಿಟಮಿನ್ ಸಿ ಇಮ್ಯುನಿಟಿ ಲೆವೆಲ್ನ ಬೂಸ್ಟ್ ಮಾಡುತ್ತೆ, ವಿಟಮಿನ್ B6 ಬೇಬೀಸ್ ಬ್ರೈನ್ ಡೆವಲಪ್ಮೆಂಟ್ಗೆ ಹೆಲ್ಪ್ ಮಾಡುತ್ತೆ. ಬೇರೆ ಫ್ರೂಟ್ಸ್ ಕಂಪೇರ್ ಮಾಡಿದ್ರೆ ಈ ರಾ ನೇಂದ್ರ ಬನಾನಾದಲ್ಲಿ ಲೆಸ್ ನ್ಯಾಚುರಲ್ ಶುಗರ್ ಇರೋದ್ರಿಂದ ಇದು ಬೇಬೀಸ್ಗೆ ಹೆವಿಯಾಗಿ ಫೀಲ್ ಆಗೋಲ್ಲ ನೀವು ಫೀಡ್ ಮಾಡ್ತಾರೆ. ಜೊತೆಗೆ ಬೇಬೀಸ್ ಎನರ್ಜೆಟಿಕ್ಕಾಗಿ ಫೀಲ್ ಮಾಡ್ತಾರೆ. ಇದರಲ್ಲಿ ರೆಸಿಸ್ಟೆನ್ಸ್ ಟ್ಯಾಚ್ ಇರೋದ್ರಿಂದ ಬೇಬೀಸ್ಗೆ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಬರೋದಿಲ್ಲ. ಇದು ಗಟ್ ಹೆಲ್ತ್ನ ಪ್ರಮೋಟ್ ಮಾಡುತ್ತೆ, ಎನರ್ಜೆಟಿಕ್ಕಾಗಿ ಇಟ್ಕೊಳ್ಳುತ್ತೆ ಮಕ್ಕಳನ್ನ, ಬೇಬೀಸ್ ವೇಟ್ ಗೇನ್ಗೆ ಸಪೋರ್ಟ್ ಮಾಡುತ್ತೆ, ಡೈಜೆಷನ್ಗೆ ಹೆಲ್ಪ್ಫುಲ್ ಆಗಿರುತ್ತೆ. ಅದಕ್ಕೆ ಡಾಕ್ಟರ್ಸ್ ಇದನ್ನ ಬೆಸ್ಟ್ ಫಸ್ಟ್ ಬೇಬೀಸ್ ಸಾಲಿಡ್ ಫುಡ್ ಅಂತಲೇ ಹೇಳ್ತಾರೆ. ಇದು ಚಿಕ್ಕ ಮಕ್ಕಳು ಮಾತ್ರ ಅಲ್ಲ, ಚಿಕ್ಕ ಮಕ್ಕಳಿಂದ ದೊಡ್ಡವ್ರು ವಯಸ್ಸಾದವ್ರ ತನಕ ಎಲ್ಲರೂ ತೊಗೊಬೋದು. ಈ ಎಲ್ಲ ಪ್ರಾಪರ್ಟೀಸು ಹಣ್ಣಾಗಿರೋ ನೇಂದ್ರ ಬನಾನಾದಲ್ಲಿ ಸಿಗೋದಿಲ್ಲ. ಇದೆಲ್ಲನೂ ರಾ ನೇಂದ್ರ ಬನಾನಾದಲ್ಲಿ ಮಾತ್ರನೇ ಇದೆ. ಅದಕ್ಕೆ ಇದು ಬೆಸ್ಟ್ ಸಾಲಿಡ್ ಫುಡ್ ಫಾರ್ ಬೇಬೀಸ್ ಅಂತೀರಿ. ಸೊ ಈ ರಾ ನೇಂದ್ರ ಬನಾನಾ ಪೌಡರಿಂದ ಒಂದು ಬೇಬಿಗೆ 6 ಮಂತ್ಸ್ ಓಲ್ಡ್ ಬೇಬಿಗೆ ಹೇಗೆ ಪೊರಿಜ್ ಮಿಕ್ಸ್ ಮಾಡಿಕೊಡೋದಂತ ಈ ವಿಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ. ಸೊ ನೋಡೋಣ ಬನ್ನಿ. ಸೊ ಇದು ಹೇಗೆ ಪ್ರಿಪೇರ್ ಮಾಡೋದಂದರೆ, 1 ಗ್ಲಾಸ್ ಆಫ್ ವಾಟರ್, 250 ml ಅಷ್ಟು ವಾಟರ್ ತೊಗೊಂಡು ಇದಕ್ಕೆ ಈ 1 and 2 ಟೇಬಲ್ ಸ್ಪೂನ್ ರಾ ನೇಂದ್ರ ಬನಾನಾ ಪೌಡರ್ನ ಮಿಕ್ಸ್ ಮಾಡಿಕೊಂಡು ಲಂಪ್ ಇಲ್ದಿರ ಕಲಿಸ್ಕೊಂಡು, ನೀವು ನಿಮ್ಮ ಬೇಬೀಸ್ಗೆ ಸಾಲ್ಟ್ ಆ್ಯಂಡ್ ಶುಗರ್ ಬೇಕಂದರೆ ಪಿಂಚ್ ಆ್ಯಡ್ ಮಾಡ್ಕೊಳ್ಬೋದು. ನಾನು ರಹಸ್ಯಾಗೆ ಪಿಂಚ್ ಆಫ್ ಸಾಲ್ಟ್ ಆ್ಯಂಡ್ ಶುಗರ್ನ ಆ್ಯಡ್ ಮಾಡಿನೇ ಕೊಡ್ತಾಯಿದ್ದೆ. ಸೊ ಲೆಸ್ ಕ್ವಾಂಟಿಟಿ ಆ್ಯಡ್ ಮಾಡೋದ್ರಿಂದ ಏನೂ ಆಗೋದಿಲ್ಲ. ಇದು ಚೆನ್ನಾಗಿ ಕುದಿಬೇಕು, ತಿಕ್ ಕನ್ಸಿಸ್ಟೆನ್ಸಿ ಬರೋ ತನಕ ಚೆನ್ನಾಗಿ ಕುಕ್ ಮಾಡಿ, ಒಮ್ಮೆ ತಿಕ್ ಕನ್ಸಿಸ್ಟೆನ್ಸಿ ಬಂದ ಮೇಲೆ ನೀವು ಅದನ್ನ ನಿಮ್ಮ ಬೇಬೀಸ್ಗೆ ಫೀಡ್ ಮಾಡ್ಬೋದು. ಸೊ ಈ ವಿಡಿಯೋದಲ್ಲಿ ನಾನು ರಹಸ್ಯಾಗಿ ಫೀಡ್ ಮಾಡೋದನ್ನ ಅಪ್ಲೋಡ್ ಮಾಡಿದ್ದೀನಿ, ನೀವೇ ನೋಡ್ಬೋದು. ರಹಸ್ಯಾಗಿ ನಾನು ಫಸ್ಟ್ ಇಂಟ್ರೊಡ್ಯೂಸ್ ಮಾಡಿದ್ದು ಸಾಲಿಡ್ ಫುಡ್ ಅಂದರೆ ರಹಸ್ಯ ಮಿಲೆಟ್ ಹೆಲ್ತ್ ಮಿಕ್ಸ್. ಸೆಕೆಂಡ್ ಅವಳು ಕೊಟ್ಟಿದ್ದು ಈ ರಾ ನೇಂದ್ರ ಬನಾನಾ ಪೌಡರ್. ಅವಳು 6 ಮಂತ್ ಇರುವಾಗ ನಾನು ಅದು 2 ವಿಡಿಯೋನು ಅಪ್ಲೋಡ್ ಮಾಡಿದ್ದೀನಿ, ನೀವು ನನ್ನ ಪೇಜಲ್ಲಿ ಹೋಗಿ ನೋಡ್ಬೋದು. ಸೊ ನೀವೇ ನೋಡ್ತಾ ಇದ್ದೀರಲ್ಲ, ರಹಸ್ಯ ಈ ರಾ ನೇಂದ್ರ ಬನಾನಾ ಪೊರಿಜ್ ಮಿಕ್ಸ್ನ ತಿನ್ನಿಸ್ತಾ ಇರೋದನ್ನ. ಸೊ ಅವಳು ಎಂಜಾಯ್ ಮಾಡಿ ಇದನ್ನ ತಿಂತಾ ಇದ್ದಾಳೆ. ಇನ್ನು ಯಾಕೆ ನೀವು ವೆಯ್ಟ್ ಮಾಡ್ತಾ ಇದ್ದೀರಾ, ನಿಮ್ಮ ಮನೆ ಕುಟ್ಟೀಸ್ಗೆ ಪಾಪುಗೆ ಈ ರಾ ನೇಂದ್ರ ಬನಾನಾ ಪೊರಿಜ್ ಮಿಕ್ಸ್ ಕೊಡಬೇಕಂದ್ರೆ ಸ್ಕ್ರೀನಲ್ಲಿ ಕಾಣಿಸೋ ನಂಬರ್ಗೆ ವಾಟ್ಸಪ್ ಮಾಡಿ ಆರ್ಡರ್ ಪ್ಲೇಸ್ ಮಾಡ್ಬೋದು. ನಿಮಗೆ ಈ ವಿಡಿಯೋ ಹೆಲ್ಪ್ಫುಲ್ ಆಗಿರುತ್ತೆ, ಯೂಸ್ಫುಲ್ ಆಗಿರುತ್ತೆ ಅಂತ ನಾನು ಅಂದ್ಕೊಳ್ತೀನಿ. ಸೊ ಯೂಸ್ಫುಲ್ ಆಗಿದ್ದಿದ್ರೆ ಲೈಕ್ ಆ್ಯಂಡ್ ಕಮೆಂಟ್ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.